ಸಾಗರ್ ಕಟ್ಟಿ ಬಲ್ಲಿ ಲಕ್ಷ್ಮಣ ತೀರ್ಥ ನದಿ ಎತ್ತದ. ಅಲ್ಲಿ ರಾತ್ರಿ ಆದ್ರೆ ಸಾಕು ಒಂದು ಬಿಳಿ ಆಬ್ಜೆಕ್ಟ್ ಲೈಕ್ ದೆವ್ವ ಭೂತ ತಿರ್ಗಾಡ್ತದ ಅಂತ ಎಷ್ಟೋ ಮಂದಿ ಹೇಳ್ತಾರ. ಇವನ್ ರಾತ್ರಿ ಮಾಡಲ್ಲಿ ಯಾರು ಹೋದ್ರಂದ್ರ ಅವ್ರ ಹಿಂದೆ ಯಾರೋ ಒಬ್ರು ಫಾಲೋ ಮಾಡಕತ್ತಾರ ಅನ್ನೋ ಒಂದು ಫೀಲಿಂಗ್ ಬರ್ತದಂತ. ಅಲ್ಲಿ ಎಷ್ಟೋ ಮಂದಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಾವ, ನೆಗೆಟಿವ್ ಎನರ್ಜಿಗಳು ಅದಾವ ಅಂತ ಹೇಳ್ತಾರ. ಬಟ್ ಅಲ್ಲಿ ನಿಜಾನೂ ದೆವ್ವ ಅದ ಏನು? ವಾಟ್ ಈಸ್ ದ ಆಕ್ಚುಯಲ್ ರೀಸನ್ ಬಿಹೈಂಡ್ ಇಟ್? ಲೆಟ್ಸ್ ಎಕ್ಸ್ಪ್ಲೋರ್. ಜುಲೈ 11, 2024 ಮೈಸೂರು ಜಿಲ್ಲಾದಾಗಿಂದು ಸಾಗರ್ ಕಟ್ಟಿ ಬಲ್ಯಾಕ ಲಕ್ಷ್ಮಣ ತೀರ್ಥದ ನದಿದ ಹಿಂದಿನ ಬಾಜು ಸಿಕ್ಕಾಪಟ್ಟೆ ಮಂದಿ ಸೇರಿರ್ತಾರ. ಆ ನದಿ ಒಳಗ ಒಂದು ಹೆಣ ತೇಲಕತ್ತಿರ್ತದ. ಆ ಹೆಣ ನೋಡಿ ಮಂದಿ ಫುಲ್ ಗಾಬರಿ ಆತಾರ. ಪೊಲೀಸರಿಗೂ ಇನ್ಫಾರ್ಮ್ ಮಾಡ್ತಾರ. ಸ್ಪಾಟಿಗೆ ಬಂದಂತ ಪೊಲೀಸರು ಆ ಹೆಣಕ್ಕ ನದಿಯಂದು ಹೊರಗೆ ತೆಗಿತಾರ. ಬಟ್ ಆ ಸತ್ತಂತ ವ್ಯಕ್ತಿ ಯಾರು? ಅವ ಆಕ್ಸಿಡೆಂಟ್ಲಿ ಸತ್ತಾನೋ ಏನ್ ಮಾಡ್ಯಾರೋ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತದ. ಆ ನದ್ಯಾಗ ಸಿಕ್ಕಂತ ಡೆಡ್ ಬಾಡಿ ಡಾಕ್ಟರ್ ಆನಂದ್ ಅವ್ರದದ ಅಂತ ಗೊತ್ತಾಗ್ತದ. ಹೆಂಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಡೀಪ್ ಹೋಗ್ತದಲ್ಲ, ಹಂಗಂಗೆ ಪೊಲೀಸರಿಗೆ ಗೊತ್ತಾದಂಥ ವಿಷಯಗಳು ತುಂಬ ವಿಚಿತ್ರ ಮತ್ತು ಆಶ್ಚರ್ಯಕರವಾಗಿರ್ತದ. ಇದೆಲ್ಲ ಸ್ಟಾರ್ಟ್ ಆಗೋದು ಬೆಂಗಳೂರೊಳಗೆ. ಆನಂದ್ 45 ವರ್ಷದ ವ್ಯಕ್ತಿ, ಆಯುರ್ವೇದ ಡಾಕ್ಟರ್ ಇರ್ತಾರ. ಲೋಕಲ್ ಒಳಗೆ ಅವ್ರದ್ದೇ ಓನ್ ಕ್ಲಿನಿಕ್ ನಡೆಸ್ತಿರ್ತಾರ. ಎಲ್ಲ ಪೇಷಂಟ್ಸು ಇಲ್ಲ ಚಲೋ ಡಾಕ್ಟರ್ ಹರ ಹಂಗ ಹಿಂಗ ಅಂತ ಲೈಕ್ ಅವ್ರ ಲೊಕ್ಯಾಲಿಟಿ ಒಳಗೆ ಒಂದು ಚಲೋ ಹೆಸರು ಮಾಡಿರ್ತಾರ. ಬಿಯಾಂಡ್ ಈಸ್ ಪರ್ಸ್ನಲ್ ಲೈಫ ನಾರ್ಮಲ್ ಮಂದಿ ಹಂಗೆ ಅವರಿಗೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಇರ್ತಾವ. ಆ ಡಾಕ್ಟರ್ ಕಡೆ ಬೆಂಗಳೂರೊಳಗೆ ಒಂದು ವ್ಯಾಲ್ಯೂಯಬಲ್ ಪ್ರಾಪರ್ಟಿ ಇರ್ತದ. ಆ ಪ್ರಾಪರ್ಟಿ ಮ್ಯಾಗ ಆ ಡಾಕ್ಟರ್ದ ಕಜಿನ್ ಬ್ರದರ್ಸ್ ಸುನೀಲ ಮತ್ತು ಅವ್ರ ತಮ್ಮಂದ ಕಣ್ಣು ಬೀಳ್ತದ. ಯಾವಾಗಲೂ ಅವ್ರು ಡಾಕ್ಟರ್ನ ಸಂಗಟ ಆ ಪ್ರಾಪರ್ಟಿ ನಂದದ ನಿಂದದ ಅಂಥೇಳಿ ಜಗಳ ತೆಗಿತಾನೆ ಇರ್ತಾರ. ಬಟ್ ಲೀಗಲಿ ನೋಡಿದ್ರ ಆ ಪ್ರಾಪರ್ಟಿದ ಓನರ್ ಆನಂದ್ ಡಾಕ್ಟರೇ ಇರ್ತಾರ. ಬಟ್ ಈ ಜಗಳಗಳೇನಿರ್ತಾವಲ್ಲ ಇವೇ ಮುಂದೆ ಹೋಗಿ ದೊಡ್ಡ ದುರಂತ ಕಾರಣ ಆಗ್ತದ. ಒಂದು ದಿನ ಆನಂದ್ ಡಾಕ್ಟರ್ದೇನು ಕಜಿನ್ಸ್ ಇರ್ತಾರಲ್ಲ, ಸುನೀಲ ಮತ್ತು ಅವ್ನ ಸಂಗಟಿರವ ಡಾರ್ಕ್ ಪ್ಲಾನಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ತಲೆಗೆ ಏನು ಬರ್ತದಂದ್ರೆ, ಎಲ್ಲಿ ತನ ಈ ಡಾಕ್ಟರ್ ಜೀವ ಇರ್ತಾನ ಅಲ್ಲಿ ತನ ನಮ್ಗೇನು ಆಸ್ತಿ ಸಿಗಲ್ಲ, ಇವ ನಮಗೆ ಲೀಗಲಿ ಸೋಲಿಸ್ನೂಬಹುದು ಅನ್ನೋ ಒಂದು ಅಂಜಿಕೆ ಇರ್ತದ. ಅವರು ಡಾಕ್ಟ್ರನ್ನ ಮಾಡಿ ನಮ್ಮ ದಾರಿ ನಾವು ಕ್ಲಿಯರ್ ಮಾಡ್ಕೋಬೇಕು, ನಮ್ಮ ಆಸ್ತಿ ನಾವು ಪಡ್ಕೋಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾರೆ. ಜುಲೈ 9, 2024 ಡಾಕ್ಟರ್ ಕಜಿನ್ಸು ಪ್ಲ್ಯಾನಿಂಗ್ ಮಾಡಿರೋ ಪ್ರಕಾರನೇ ಫಸ್ಟ್ ಆನಂದ್ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಮನಿ ವಿಷಯ ಮಾತಾಡಮಿ ಬಾ ಅಂತ ಹೇಳಿ ಮಳ್ ಮಾಡಿ ರಾತ್ರಿ ಮಾಡಿ ಅವ್ರ ರಿಲೇಟಿವ್ ಜಾಗಕ್ಕೆ ಕರೆಸ್ಕೊತಾರ. ಅದು ಒಬ್ರಿಗೆ. ಹಿ ವನ್ ನಾಟ್ ಥಾಟ್ ದಟ್ ಇಟ್ ವಾಸ್ ಗೋಯಿಂಗ್ ಟು ಬಿ ಇಸ್ ಲಾಸ್ಟ್ ನೈಟ್. ಎಲ್ಲಾನು ಅವ್ರು ಅಂದ್ಕೊಂಡಿರೋಂಥ ಪ್ಲ್ಯಾನಿಂಗ್ ಪ್ರಕಾರನೇ ನಡೀತಿರ್ತದೆ. ಡಾಕ್ಟ್ರು ರಾತ್ರಿ ಸುಮಾರು 10-10:30 ಅವ್ರ ಕಜಿನ್ಸ್ ಕರೆಸ್ದಂಥ ಜಾಗಕ್ಕೆ ಹೋಗ್ತಾರೆ. ಸ್ಟಾರ್ಟಿಂಗ್ ಎಲ್ಲರೂ ಚಲೋನೇ ಮಾತಾಡ್ತಾರೆ. ಹೋದಂಗ ಮಾತುಗಳೆಲ್ಲ ಆರ್ಗ್ಯುಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಮುಂದೆ ಜಗಳಾಡ್ತಾರೆ. ರಾತ್ರಿ ಮಾಡಿ ಅವರೆಲ್ಲರೂ ಒಂದೇ ಆಗಿರ್ತಾರ. ಈ ಡಾಕ್ಟರ್ ಮಾತ್ರ ಸೋಲೋ ಪರ್ಸನ್. ನಾರ್ಮಲ್ ಥಿಂಗ್ಸ್ ಎಲ್ಲ ಡಾರ್ಕ್ ಆಗಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಎಲ್ಲರೂ ಡಾಕ್ಟರ್ಗೆ ಹಿಡಿದು ಅವ್ರ ಮಾರಿಗೆ ಒಂದು ಅರ್ಬಿ ತಗೊಂಡು ಮುಸುಕ್ ಹಾಕ್ತಾರ. ಸೊ ದಟ್ ಡಾಕ್ಟರ್ಗೆ ಉಸಿರಾಡಕ್ಕೂ ಆಗಲ್ಲ. ಅವರು ಉಸಿರುಗಟ್ಟಿ ಒದ್ದಾಡಿ ಕೊನೆಗೆ ತಮ್ಮ ಜೀವನೇ ಬಿಡ್ತಾರ. ಆಟ್ ದಿ ಎಂಡ್ ಅವರೆಲ್ಲರೂ ಪ್ಲ್ಯಾನಿಂಗ್ ಮಾಡಿರೋ ಪ್ರಕಾರ ಎಕ್ಸಿಕ್ಯೂಟಿವ್ ಮಾಡಿಬಿಡ್ತಾರೆ. ಕಲ್ಪರೇಟ್ಸ್ ಎಲ್ಲ ವಿಕ್ಟಿಮ್ ಬಾಡಿ ತಗೊಂಡು ಮೈಸೂರು ಕಡೆ ಹೋಗ್ತಾರೆ. ಲಕ್ಷ್ಮಣ ತೀರ್ಥದ ನದಿ ಬ್ಯಾಕ್ ವಾಟರ್ ಕಡೆ ಆ ಹೆಣ ತಗೊಂಡ್ಬಂದಿರ್ತಾರ. ಆ ಹೆಣನ ಹೆಂಗೆ ಕವರ್ ಮಾಡಿರ್ತಾರಂದ್ರ ಪ್ಲಾಸ್ಟಿಕ್ಕ ಮತ್ತು ಬೆಡ್ಶೀಟ್ಲೆ ಪೂರ ಸುತ್ತಿರ್ತಾರ. ನೆಕ್ಸ್ಟ್ ಫುಲ್ ಎಫರ್ಟ್ಸ್ ಹಾಕಿ ಆ ಹೆಣನ ಜೋರಾಗಿ ಆ ನದಿ ಒಳಗೆ ಬಿಸಾಕ್ತಾರ. ಆ ಕತ್ತಲ್ ರಾತ್ರಿಯಾಗ ಜಗತ್ತು ಪೂರ ಶಾಂತ ಆಗಿರ್ತದ. ನೋಡ್ದಂಗೆ ಆನಂದ್ ಡಾಕ್ಟರು ಆ ನದಿ ಒಳಗ ಮುಣಗ್ ಬಿಟ್ಟಿರ್ತಾರ. ಕಲ್ಪರೇಟ್ಸ್ ಎಲ್ಲ ಏನು ಥಿಂಕ್ ಮಾಡಿರ್ತಾರ ಅಂದ್ರೆ, ನಾವು ಮರ್ಡರ್ ಒಂದು ಜಾಗದಾಗ ಮಾಡಿ ಡಿಸ್ಪೋಸಲ್ ಇನ್ನೊಂದು ಜಾಗದಾಗ ಮಾಡಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಆ್ಯಂಡ್ ಯಾರಿಗೂ ನಮ್ಮ ಮ್ಯಾಗ ಡೌಟು ಬರಲ್ಲ ಅಂತ ಅಂದ್ಕೊಂಡಿರ್ತಾರ. ಬಟ್ ದ್ಯಾಟ್ ವಾಸ್ ನಾಟ್ ಹ್ಯಾಪನ್. ಮರ್ಡರ್ ಆಗಿದ್ದು 2 ದಿನಕ್ಕೆ ಎಲ್ವಾಳ್ ಊರಂದು ಮಂದಿಗೆ ಲಕ್ಷ್ಮಣ ತೀರ್ಥದ ನದಿ ಒಳಗೆ ಏನೋ ಒಂದು ತೇಲಕತ್ತದ ಅಂತ ಕಾಣ್ತದ. ಸ್ಟಾರ್ಟಿಂಗೆಲ್ಲ ಏನು ಅನ್ಕೋತಾರ ಅಂದ್ರೆ, ಯಾವುದೋ ಒಂದು ಕಸ ಚೀಲ ಬಿದ್ದಿರ್ಬೇಕು ಬಿಡು ಅಂತ ಅನ್ಕೋತಾರೆ. ಯಾವಾಗ ಅದು ತೇಲ್ಕೋತ್ ಸನಿ ಬರ್ತದಲ್ಲ, ಅವಾಗ ಅದು ಡೆಡ್ ಬಾಡಿನೇ ಅದ ಅಂತ ಎಲ್ಲರಿಗೆ ಕನ್ಫರ್ಮ್ ಆಗಿಬಿಡ್ತದ. ಪೊಲೀಸ್ ಇನ್ವೆಸ್ಟಿಗೇಷನ್ದಾಗ ಇದೆಲ್ಲಾನು ಬ್ಯಾಕ್ ಸ್ಟೋರಿ ಪೊಲೀಸರಿಗೆ ಹೆಂಗೆ ಗೊತ್ತಾಗ್ತದ ಅಂದ್ರೆ,
ಆಲ್ರೆಡಿ ಆನಂದ್ ಡಾಕ್ಟರ್ ಮಿಸ್ಸಿಂಗ್ ಅರ ಅಂತ ಹೇಳಿ ಬೆಂಗಳೂರಿನಾಗ ಒಂದು ಮಿಸ್ಸಿಂಗ್ ಕಂಪ್ಲೇಂಟು ಆಗಿರ್ತದ. ಅವ್ರ ಫ್ಯಾಮಿಲಿಯವ್ರನ್ನು ಆನಂದ್ ಡಾಕ್ಟರ್ ಕಾಲಾಗ ಎಲ್ಲಾ ಕಡೆ ತಿರುಗಾಡಿ ಹುಡುಕಾಡಿ ಸಾಕಾಗಿರ್ತದ. ನೆಕ್ಸ್ಟ್ ಈ ಎಲ್ಲಾ ಡಾಟ್ಸ್ನು ಪೊಲೀಸರು ಕನೆಕ್ಟ್ ಮಾಡ್ಕೋತ ಹೋಗ್ತಾರ. ಆನಂದ್ ಡಾಕ್ಟರ್ದು ಫ್ಯಾಮಿಲಿ ಸ್ಟೇಟ್ಮೆಂಟ ಮತ್ತು DNA ಎವಿಡೆನ್ಸ್ ಎಲ್ಲಾನು ಸೇರಿಸಿ ಆಟ್ ದಿ ಎಂಡ್ ಆ ಬಾಡಿ ಆನಂದ್ ಡಾಕ್ಟರ್ದೇ ಅದ ಅಂತ ಹೇಳಿ ಕನ್ಕ್ಲೂಷನ್ಗೆ ಬರ್ತಾರ. ಲಕ್ಷ್ಮಣ್ ತೀರ್ಥದ ನದಿ ಒಳಗ ಡೆಡ್ ಬಾಡಿ ಫೌಂಡ್ ಆದನ್ ಹಿಡಿದು ದಿನ ಕಳ್ದಂಗ ಅಲ್ಲಿ ಅವ್ರದ್ದು ಆತ್ಮ ಅದ, ದೆವ್ವ ಅದ, ಬಿಳಿ ಆಬ್ಜೆಕ್ಟ್ ಮೂವ್ಮೆಂಟ್ ಆಗೋದು ಎಕ್ಸೆಟ್ರಾ ಅಂತ ಎಷ್ಟೋ ಮಂದಿ ಏನೇನೋ ಕಥೆ ಹೇಳ್ತಾರ. ನಾವು ಇವಾಗ 2025 ಕಳೆದ 2026 ಹೊಂಟೇವಿ. ಈಗಿನ ಕಾಲದಾಗೂ ದೆವ್ವ ಭೂತ ಮೂಢನಂಬಿಕೆ ನೀವು ನಂಬ್ತೀರೇನು? ಡೋಂಟ್ ಫರ್ಗೆಟ್ ಟು ಟೆಲ್. ಓವರ್ ಆ್ಯಂಡ್ ಔಟ್.